ಈಗ ಕೆಪಿಎಸ್ಸಿ ಹಗರಣದಲ್ಲಿ ಅಭ್ಯರ್ಥಿಗಳು ಯಾರ್ಯಾರಿದ್ದಾರಲ್ಲ ಅವ್ರಿಗೂ ಬಿಗ್ ಶಾಕ್ ಆದಿದ್ಯಾ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಇಡಿ ಮುಂದೆ ತಪ್ಪಪ್ಪಿಕೊಂಡಿರುವಂತ ಅಭ್ಯರ್ಥಿಗಳಿಗೆ ಸಂಕಷ್ಟ ಫಿಕ್ಸ್ ಆಗಿದ್ರೆ ಅಂದ್ರೆ ಒಟ್ನಲ್ಲಿ ಹಗರಣ ಆಗಿರೋದಂತೂ ಫಿಕ್ಸ್. 329 ಜನ ಪಾಸ್ ಆಗಿರೋದು ಫಿಕ್ಸ್. ಆದ್ರೆ ಅವ್ರು ಯಾವ ರೀತಿ ಪಾಸ್ ಆದ್ರು ಅನ್ನುವಂಥದ್ದು ತನಿಖೆ ಈಗ ನಡೀತಾ ಇದೆ. ಈಗ 10 ಜನರನ್ನ ಕರೆಸಿ ವಿಚಾರಣೆಯನ್ನ ನಡೆಸ್ತಾರೆ. ಅದ್ರಲ್ಲಿ ಯಾರಾದ್ರೂ ಒಬ್ರು ಇಬ್ರಾದ್ರೂ ಏನೇನೆಲ್ಲ ಆಯ್ತು ಅಂತ ಬಾಯ್ ಬಿಟ್ರೆ ಅವರಿಗೆ ಸಂಪೂರ್ಣವಾಗಿ ಆ ಪರೀಕ್ಷೆ ಬರೆದಂತ 329 ಜನ ಏನ್ ಪಾಸ್ ಆಗಿದ್ದಾರೆ ಸಂಪೂರ್ಣವಾಗಿ ಅವರು ಕೂಡ ಇದರಲ್ಲಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಫಿಕ್ಸ್ ಆಗ್ಬಿಡುತ್ತೆ. ಒಟ್ನಲ್ಲಿ ಅವ್ರಿಗೂ ಗಂಡಾಂತರ ಕಾದಿರುತ್ತೆ. ಇಡಿ ಮುಂದೆ ತಪ್ಪೊಪ್ಕೊಂಡಿರುವಂತ ಏನ್ ಅಭ್ಯರ್ಥಿಗಳಿದ್ದಾರೆ ಅವರಿಗೆ ಸಂಕಷ್ಟ ಫಿಕ್ಸ್ ಆಗಿದ್ರೆ 29 ಜನ ಅಭ್ಯರ್ಥಿಗಳು ಅಕ್ರಮದಲ್ಲಿ ಭಾಗಿಯಾಗಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಸದ್ಯ ಸಿಐಡಿ ಅಧಿಕಾರಿಗಳಿಂದ ಅಭ್ಯರ್ಥಿಗಳನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ಕಳೆದ 1 ವಾರದಿಂದ ವಿಚಾರಣೆ ಮಾಡ್ತಾ ಇರುವಂತದ್ದು ಸಿಐಡಿ ಅಧಿಕಾರಿಗಳು. ಇದುವರೆಗೂ 300ಕ್ಕೂ ಅಧಿಕ ಅಭ್ಯರ್ಥಿಗಳನ್ನ ವಿಚಾರಣೆ ಮಾಡಿದ್ದಾರೆ. 329 ಜನ ಅಭ್ಯರ್ಥಿಗಳ ವಿಚಾರಣೆಗೆ ನೋಟಿಸ್ ಅನ್ನ ನೀಡಿರುವಂತದ್ದು. ಅದರಲ್ಲಿ 300 ಜನ ಆಗಿದೆ. ಇನ್ನುಳಿದಂತ 29 ಜನ ಅಭ್ಯರ್ಥಿಗಳ ಮೇಲೆ ಈಗ ಶಂಕೆ ವ್ಯಕ್ತವಾಗ್ತಾ ಇರುವಂತದ್ದು. ಹಾಗಿದ್ರೆ ಈ ಅಕ್ರಮದಲ್ಲಿ ಭಾಗಿಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇರುವಂತಹ 29 ಜನ ವಿದ್ಯಾರ್ಥಿಗಳೇನಿದ್ದಾರೆ ಸದ್ಯ ಸಿಐಡಿ ಅಧಿಕಾರಿಗಳು ಅಭ್ಯರ್ಥಿಗಳನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಈಗ ಕಾದಿದ್ಯಾ ಅವರಿಗೂ ಗಂಡಾಂತರ ಅಂತ. ಯಾಕಂದ್ರೆ ಇದು ಸುಮ್ಮನೆ ಹೇಳುವಂತ ವಿಚಾರಗಳಲ್ಲ. ಹಗರಣ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲೇನೆ ಅಂತ. ಈ ಕೇಂದ್ರದಲ್ಲಿ ಆಗಿದ್ದಂಥದ್ದು ಅಲ್ಲಿ ವಿದ್ಯಾರ್ಥಿಗಳ ಇನ್ವಾಲ್ವ್ಮೆಂಟು ಕೂಡ ಗೊತ್ತಾಯ್ತು. ಅಲ್ಲಿ ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ನಿಯತ್ತಾಗಿ ಪಾಠ ಕಲಿತು ಅದಕ್ಕೆ ಕಷ್ಟಪಟ್ಟು ಓದ್ತಾ ಇದ್ದಂಥ ವಿದ್ಯಾರ್ಥಿಗಳು ಎಷ್ಟು ಕಷ್ಟಪಟ್ರು ಆ ಒಂದು ಗೆಲುವಿಗಾಗಿ ನ್ಯಾಯಕ್ಕಾಗಿ ಅಂತ ನಾವು ನೋಡಿದ್ವಿ. ಇಲ್ಲಿ ನಮ್ಮ ಕರ್ನಾಟಕದಲ್ಲೇ ಇಷ್ಟೆಲ್ಲ ಆಗ್ತಾ ಇದೆ. ಹೀಗಿರ್ಬೇಕಾದ್ರೆ ಸುಮ್ಮನೆ ಕೂರುವಂಥದ್ದು ನಿಜವಾಗ್ಲೂ ಒಪ್ಪುವಂತ ಮಾತುಗಳಲ್ಲ. ಇದಕ್ಕೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂಥವರಿಗೆ ತಕ್ಕ ಶಿಕ್ಷೆ ಆದಾಗ್ಲೇ ಮುಂದಿನ ಪೀಳಿಗೆ ಏನಿದೆ, ಮುಂದೆ ಎಕ್ಸಾಮ್ಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯುವಂತ ವಿದ್ಯಾರ್ಥಿಗಳೇನಿದ್ದಾರೆ ಅವಾಗ ಅವರು ಸ್ವಲ್ಪ ಅಲರ್ಟ್ ಆಗ್ತಾರೆ. ನೀವು ಕುತ್ಕೊಂಡು ಅಷ್ಟು ಕಷ್ಟಪಟ್ಟು ಓದಿ ನಿಯತ್ತಾಗಿ ಓದಿರುವಂತವ್ರಿಗೂ ಯಾಕೆ ಈ ರೀತಿ ಅನ್ಯಾಯಗಳನ್ನ ಮಾಡ್ತಾ ಇರ್ತೀರಾ? ಕೆಪಿಎಸ್ಸಿ ಅಂದ್ರೆ ಒಂದು ಭಯ ಇತ್ತು. ಈ ಹಿಂದೆ ಯಾರ್ಯಾರೆಲ್ಲ ಈ ರೀತಿಯಾದಂತಹ ಕೆಪಿಎಸ್ಸಿ ಆಗಿರ್ಬೋದು, UPSC ಆಗಿರ್ಬೋದು, ನೀಟ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ಕೊಂಡು ಬಂದಿರುವಂತವ್ರನ್ನ ಇವತ್ತು ಗೌರವಿಸ್ತಾರೆ. ಯಾಕಂದ್ರೆ ಅವರು ಅಷ್ಟು ನಿಯತ್ತಾಗಿ ಕಷ್ಟಪಟ್ಟು ಹಗಲು ರಾತ್ರಿ ಓದಿ ದುಡ್ಡು ಸುರಿದು ಕಷ್ಟಪಟ್ಟಿರ್ತಾರೆ. ಈ ರೀತಿಯಾಗಿ ಹಗರಣಗಳಾಗ್ತಾ ಇರೋದು ಇತ್ತೀಚೆಗಷ್ಟೇ ಅಂತ ಹೇಳ್ಬೋದು. ಅಂದ್ರೆ ಇತ್ತೀಚೆಗೆ ಅಂದ್ರೆ ಯಾವಾಗ ಈ ಸರ್ಕಾರಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಅನ್ನ ತಗೊಳಕ್ ಬಂತು ಆಗ್ಲೇ ಇದೆಲ್ಲ ಆಗ್ತಾ ಇರುವಂತದ್ದು. ಯಾರು ನಿಯತ್ತಾಗಿ ಕಷ್ಟಪಟ್ಟು ಓದ್ಕೊಂಡು ಅಧಿಕಾರಿಗಳಾಗಿದ್ದಾರೆ ಅನ್ನುವಂಥದ್ದನ್ನೇ ಕಂಡಿಡಿಯೋಕ್ಕಾಗಲ್ಲ. ಅಂತ ದುಸ್ಥಿತಿಯಲ್ಲಿ ಈ ಕಾಂಪಿಟೇಟಿವ್ ಪರೀಕ್ಷೆಗಳನ್ನ ನಡೆಸುವಂತ ಇಲಾಖೆಗಳು ಬಂದು ತಲುಪ್ತಾ ಇರುವಂತದ್ದು. ತಮ್ಮ ಮಕ್ಕಳಿಗೆ ತಮಗೆ ಸಂಬಂಧಪಟ್ಟಂತವರಿಗೆ ಕರ್ಕೊಂಡೋಗಿ ಕೆಲಸ ಕೊಡಿಸೋದು. ಯಾರಾದ್ರೂ ನಿಯತ್ತಾಗಿ ಓದಿರೋರಿಗೆ ಕೆಲಸ ಬೇಕು ಅಂದ್ರೆ ಅವರು ಲಕ್ಷ ಲಕ್ಷ ಸುರಿಬೇಕು ಇವ್ರ ಮುಖಕ್ಕೆ. ಇಂಥದಕ್ಕೆ ಈ ಕರ್ನಾಟಕ ಲೋಕಸೇವಾ ಆಯೋಗ ನಮ್ಮ ಕರ್ನಾಟಕದ ಹೆಸರಿಟ್ಕೊಂಡು ಇರುವಂತದ್ದು ನಿಜಕ್ಕೂ ಉತ್ತರ ಕೊಡ್ಬೇಕಾಗುತ್ತೆ ಅಥವಾ ಈ ತಕ್ಕ ಶಿಕ್ಷೆ ಆಗ್ಲೇಬೇಕಾಗುತ್ತೆ. ಈಗ 29 ಜನ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಪರೀಕ್ಷೆ ಬರೆದಿರುವಂತವ್ರು ಅವ್ರ ಇನ್ವಾಲ್ವ್ಮೆಂಟು ಇವಾಗ ಇದೆ ಅಂತ ಶಂಕೆ ವ್ಯಕ್ತವಾಗ್ತಾ ಇರುವಂತದ್ದು ಸಿಐಡಿಯಿಂದ. FSL ವರದಿ ಬಂದ ನಂತರದಲ್ಲಿ FSLಗೆ ಕಳಿಸಿದ ನಂತರದಲ್ಲಿ OMR ಶೀಟ್ ಅಲ್ಲಿ ತಿದ್ದುಪಡಿ ಆಗಿರುತ್ತೆ. ಇದೆಲ್ಲರಿಗೂ ಕೂಡ ಸರಿಯಾದಂತ ಉತ್ತರವನ್ನ ಕೊಟ್ಟೇ ತೀರ್ಬೇಕಾಗುತ್ತೆ.